ಹಲೋ ಫ್ರೆಂಡ್ಸ್, ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೋನಿಕಾ ಅವರಿಬ್ಬರನ್ನು ನೋಡಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಹೆಂಗಿದ್ಲು, ಒಂದು ಪುಟ್ಟ ಅಂಗಡಿನಲ್ಲಿ ಕೆಲಸ ಮಾಡ್ಕೊಂಡಿದ್ಲು, ಆದರೆ ಈಗ ರಾಣಿ ಥರ ಅವನ ಜೊತೆ ನಿಂತ್ಕೊಂಡಿದ್ದಾಳೆ. ನಾನು ಆ ಅನಿಕೇತನ ನಂಬಿ ಈ ಪೊಸಿಷನಲ್ಲಿ ನಿಂತ್ಬೇಕಾಗಿರೋಡು ವೆಯ್ಟರ್ ಡ್ರೆಸ್ ಹಾಕ್ಕೊಂಡು ನಿಂತಿದ್ದೀನಿ. ಈ ಅನಿಕೇತ್ ಎಲ್ಲೋಗಿ ಸಾಯ್ತಾ ಇದ್ದಾನೆ, ಮೊದಲು ಅವನನ್ನು ಹುಡುಕಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಈ ಕಡೆ ಇವರಿಬ್ಬರು ಜೊತೆಗೆ ನಿಂತ್ಕೊಂಡಿರ್ತಾರೆ. ಅಬ್ಬಾ, ಅಂತೂ ನಮ್ಮ ಮರ್ಯಾದೆ ಉಳಿಸೋವಂಥ ಕೆಲಸನೇ ಮಾಡ್ತಾ ಇದೆಯಾ ಬಿಡು ಅಂತ ಹೇಳ್ತಾ ಇರ್ತಾಳೆ. ಆಗ ಅಯ್ಯೋ ಏನಿದು, ಮರ್ಯಾದೆ ಉಳಿಸೋ ಕೆಲಸನ ನಾನು ಇವತ್ತಿಂದ ಮಾಡ್ತಾ ಇದ್ದೀನಾ? ಯಾವತ್ತೂ ನಾನು ಅದನ್ನೇ ಮಾಡ್ತಾ ಇರೋದು. ಆದರೆ ಬೇರೆಯವ್ರಿಗೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಮಾತಾಡಬೇಕು ಅನ್ನೋದನ್ನು ನೀವೇ ಕಲ್ತಿಲ್ಲ. ಅದನ್ನು ಕೂಡ ನಿಮಗೆ ಲೆಕ್ಚರ್ ಆಗಿ ಪಾಠ ಮಾಡ್ತೀನಿ. ನಿನ್ನ ಹತ್ರ ಪಾಠ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಆ ಚೀಪ್ ಲೆವೆಲಿಗೆ ನಾನು ಇಳಿದೂ ಇಲ್ಲ. ಅಯ್ಯೋ, ನಾನು ಹೇಳ್ತಾ ಇಲ್ವಾ ಆಗಲಿಂದ, ನಿಮ್ಮ ಲೆವೆಲಿಗೆ ಇಲ್ಲದೆ ನಾನು ನಿಮಗೆ ಪಾಠ ಮಾಡ್ತೀನಿ ಅಂತ ಹೇಳಿಬಿಟ್ಟು, ನೋಡು ಸುಮ್ಮನೆ ನನಗೆ ಏನೇನೋ ಹೇಳಬೇಡ. ಈಗ ನೀವು ನನ್ನನ್ನು ಏನಂತ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮನೆ ಕೆಲಸದವಳು ಅಂತನಾ, ಅಥವಾ ನಿಮ್ಮ ಹೆಂಡತಿ ಅಂತನಾ? ನಿನ್ನನ್ನು ಹೆಂಡತಿ ಅಂತ ಹೇಳ್ಕೊಂಡಿರುವಂತಹ ನೀವು ಕೋಪನ ಇದನ್ನೂ ನನಗೆ ಹೋಗಿಲ್ಲ. ಇನ್ನೊಂದು ಯಾಕೆ ನಾನು ನನ್ನ ಹೆಂಡತಿ ಅಂತ ಹೇಳ್ಕೊಡ್ಲಿ ಅಂತ ಹೇಳ್ತಾ ಇರ್ತಾಳೆ. ಆಗ ಹೌದಾ, ಸರಿ ಆಯಿತು, ಹಾಗಿದ್ರೆ ನಾನು ಹೇಳಿದ್ಬಿಟ್ಟು ಹೋಗ್ಲಾ? ಹಾಂ, ಹೇಳಿದ್ಬಿಟ್ಟು ಹೋಗು. ಯಾವಾಗಲೂ ಅರ್ಧದಲ್ಲಿ ಕೈ ಕೊಡೋದೇ ಅಲ್ವ ನಿನ್ನ ಕೆಲಸ ಅಂತ ಹೇಳ್ತಾ ಇರ್ತಾನೆ. ಆಗ ಅರ್ಧದಲ್ಲಿ ಕೈ ಕೊಡೋ ಕೆಲಸ ನಂದಲ್ಲ, ನಿಮ್ಮದು. ಅಯ್ಯೋ, ನೀನು ಕಟ್ಕೊಂಡಾಗಿಂದ ನನ್ನ ಮುಖದ ಮೇಲೆ ನಗುನೇ ಇಲ್ಲ, ಇನ್ನೇನಿರುತ್ತೆ ಬಿಡು. ಹೌದೌದು, ನಿಮ್ಮ ಮುಖದ ಮೇಲೆ ನಗು ಬರೋದಿಲ್ಲ, ಯಾಕಂದರೆ ಕಳೆದೋಗಿರೋ ನನ್ನ ನೆಮ್ಮದಿನ ನೀವು ನನಗೆ ಕೊಡೋವರೆಗೂ ನಿಮ್ಮ ಮುಖದ ಮೇಲೆ ನೆಮ್ಮದಿ ಸಂತೋಷ ಬರೋದಕ್ಕೆ ನಾನು ಬಿಡೋದೂ ಇಲ್ಲ. ಹೌದೌದು, ಇದಕ್ಕೆ ಹಠ ಮಾಡಿ ಪಣ ತೊಟ್ಕೊಂಡು ಬಂದಿದೆಯಾ ಅನ್ಸುತ್ತಲ್ವ ನಮ್ಮ ಮನೆಗೆ. ನನ್ನ ನೆಮ್ಮದಿ ಮರ್ಯಾದೆ ಎಲ್ಲನೂ ಕಳಿಬೇಕು ಅಂತ ಹೇಳಿ ನಾನೇನು ಹಠ ತೊಟ್ಕೊಂಡು ಬಂದಿಲ್ಲ, ಪರಿಸ್ಥಿತಿಯಿಂದ ಬಂದಿದ್ದೀನಿ ಅಷ್ಟೇ. ನೀವು ಯಾವತ್ತೂ ನನಗೆ ನೆಮ್ಮದಿ ಅನ್ನೋದನ್ನು ಕೊಡ್ತೀರೋ ಆವತ್ತೇ ನಿಮ್ಮ ಮುಖದಲ್ಲಿ ನಗು ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇರ್ತಾನೆ. ಜಾಸ್ತಿ ಮುಖನ ಉಪ್ಪಂತ ಊದ್ಕೋಬೇಡಿ, ಮೀಡಿಯಾದವರಿದ್ದಾರೆ, ಎಲ್ಲರೂ ನಿಮ್ಮನ್ನೇ ನೋಡಿಬಿಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅನಿಕೇತು, ಏನು ಎಲ್ಲ ಸ್ಲೋ ಆಗಿ ಚೆನ್ನಾಗೇ ಹೋಗ್ತಾ ಇದೆ, ಸ್ಮೂತಾಗಿ, ಹಾಗೆಲ್ಲ ಹೋಗ್ಬಾರ್ದಲ್ವ, ಇದಕ್ಕೇನಾದರೂ ಒಂದು ಕೊಡಲೇಬೇಕು. ಮೊದಲು ಇವರಿಗೆಲ್ಲ ನೆಮ್ಮದಿಯಾಗಿದ್ದಾರಲ್ಲ ಅದನ್ನು ತಪ್ಪಿಸ್ಬೇಕು. ನಮ್ಮ ಮಾಮೆಗೆ ಅವಮಾನ ಮಾಡಿ ಇವ್ರು ಖುಷಿಯಾಗಿದ್ದಾರೆ ಅಂತ ಹೇಳಿ ಅನ್ಕೋತಾ ಇರ್ತಾರೆ. ಅದಾದಮೇಲೆ ಅನಿಕೇತ ನ್ಯೂಸವರಿಗೆ ಕಣ್ಣೋಡ್ಬಿಡ್ತಾನೆ. ಸರ್, ಏನು ಸರ್, ಮದುವೆ ಆಗಿದ್ದು ಹೇಗೆ ಅಂತ ಹೇಳಿ ನಮಗೂ ಕೂಡ ಗೊತ್ತಿದೆ, ಆದರೆ ಈಗ ನೋಡಿದ್ರೆ ನೀವು ಇಲ್ಲಿ ರಿಸೆಪ್ಷನ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀರಾ. ಹಾಗಿದ್ರೆ ನೀವು ನಮ್ಮೆಲ್ಲರೂ ಬಾಯಿ ಮುಚ್ಚಿಸ್ಬೇಕು, ಊರಿನವರ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ ಈ ರಿಸೆಪ್ಷನ್ ಅನ್ನೋ ನಾಟಕ ಮಾಡಿಸ್ತಾ ಇದ್ದೀರಾ? ನಿಜವಾಗ್ಲೂ ನೀವು ನಿಮ್ಮ ವೈಫಿಗೆ ವೈಫ್ ಅನ್ನೋ ಗೌರವನ ಕೊಡ್ತಾ ಇದ್ದೀರಾ ಅಥವಾ ಅಂತ ಹೇಳಿದಾಗ ಅದು ಅಂತ ಹೇಳೋದಕ್ಕೆ ಹೋಗ್ತಾನೆ. ಸಮಾಧಾನ, ನೀವು ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ನನ್ನ ಹತ್ರ ಜಗಳ ಕಾಯೋ ಥರ ಅವ್ರ ಹತ್ರನೂ ಜಗಳ ಕಾಯಬೇಡಿ. ಮೀಡಿಯಾ ಇದ್ದಾರೆ, ಸ್ವಲ್ಪ ನಿಧಾನವಾಗಿ ಉತ್ತರ ಕೊಡಿ. ನಿನ್ನನ್ನು ಕಟ್ಕೊಂಡಾಗಿಂದ ಎಲ್ಲನೂ ಹಾಗೇ ಮಾಡಿಬಿಡ್ತಾ ಇದ್ದೀನಲ್ವ. ನೋಡಿ, ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ. ನಾನು ಮುಂಚೆ ಬೇರೆ ಹುಡುಗಿನ ಮದುವೆ ಆಗಿರ್ಬೋದು, ಆದರೆ ಈಗ ನಾನು ಇವಳನ್ನೇ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ನಮ್ಮದು ದೀನಬಂಧು ಮನೆತನ, ಸ್ವತಂತ್ರಕ್ಕೋಸ್ಕರ ಸಮಾಜಕ್ಕೋಸ್ಕರ ಹೋರಾಟ ಮಾಡಿರೋರು. ಸಂಸ್ಕೃತಿ ಸಂಪ್ರದಾಯ ಅನ್ನೋದು ಬಂತು ಅಂತಂದರೆ ನಾವು ನಮ್ಮ ಜೀವ ಕೊಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಂ, ಚೆನ್ನಾಗಿ ಮಾತಾಡಿದ್ರಿ. ಮಾಡ್ತಾ ಇರೋದೆಲ್ಲ ಅವಮಾನ, ನೀವು ಸಂಸ್ಕೃತಿಗೋಸ್ಕರ ಏನು ಬೇಕಿದ್ರೂ ಮಾಡಿಬಿಡ್ತೀರಾ? ಏಯ್, ಬಾಯ್ ಮುಚ್ಕೊಂಡು ಕೂತ್ಕೋ, ನಿನ್ನಿಂದ ಇವತ್ತು ಈ ರೀತಿ ಮಾತಾಡಬೇಕಾಗಿದೆ ಅಷ್ಟೇ. ಹೌದೌದು, ನಾನು ಮಂಟಪದಲ್ಲಿ ಮುಖಕ್ಕೆ ಮಾತ್ರ ಮುಸ್ಕಾಕೊಂಡು ಕೂತಿದ್ದೆ, ಹೌದು, ಹಾಗೆ ತಾನೇ ನಾನು ನ್ಯಾಯ ಮಾಡಿಸಿದ್ದು. ಆದರೆ ನೀವು ಜೀವನದಲ್ಲಿ ಸಮಾಜಕ್ಕೋಸ್ಕರ ಎದುರ್ಕೊಂಡು ನಿಮ್ಮ ಭಾವನೆಗಳಿಗೆ ಮುಸ್ಕಾಕೊಂಡು ಎಲ್ಲರನ್ನೂ ಯಾಮರಿಸ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿದಾಗ, ನೋಡು, ಸುಮ್ಮನೆ ಏನೇನೋ ಮಾತಾಡಬೇಡ. ಅರೆ, ನಾನು ಯಾಕೆ ಏನೇನೋ ಮಾತಾಡಲಿ? ಸುಮ್ಮನೆ ಓವರಾಗಿ ಮಾತಾಡೋದಕ್ಕೆ ಹೋಗಬೇಡಿ. ಎಲ್ಲರೂ ಇದ್ದಾರೆ, ನೋಡ್ತಾ ಇದ್ದಾರೆ, ನಿಮ್ಮ ಮುಖ ಗಂಟ ಹಾಕ್ಕೊಂಡಿರೋದನ್ನ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾಂತ ಅವರಿಬ್ಬರು ಖುಷಿಯಾಗಿರೋದನ್ನು ನೋಡಿಬಿಟ್ಟು, ಅಕ್ಕ, ನನಗೆ ಇವಾಗ ತುಂಬ ಸಮಾಧಾನ ಆಗ್ತಾಯಿದೆ ಕಣೆ. ನಾನು ಇದನ್ನೇ ಬೇಡ್ಕೊಂಡಿದ್ದು. ನನ್ನ ಮಗಳು ಮಹಾರಾಣಿ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಕ್ಕ. ಹೌದು ಕಣೆ, ಇವಾಗ ಇದೆಲ್ಲ ಸಂತೋಷ ಆಯ್ತಲ್ವಾ? ನಾವು ಪಾಪ ಅವತ್ತು ಆ ಕವಿನ ಕೇಳ್ಕೊಂಡಿದ್ದಕ್ಕೆ ಇವತ್ತು ಸಹಾಯ ಮಾಡಿದ್ದಾನೆ. ಬಾ, ಇನ್ನು ಹೊರಡೋಣ. ಹೌದಕ್ಕ, ನನ್ನ 2 ಕಣ್ಣು ತುಂಬ್ಕೊಂಡ್ಬಿಡ್ತು, 2 ಕಣ್ಣು ಸಾಕಾಗ್ತಾ ಇಲ್ಲ. ಹೌದೌದು, ನೀನು ಮಗಳು ಮದುವೆಗೆ ಅಂತ ಹೇಳಿ ನಾನು ಒಡವೆ ಬಂಗ್ಲೆ ಎಲ್ಲನೂ ಸಾಲ ಕೊಟ್ಟಿದ್ದೀನಮ್ಮ, ಇನ್ನು ನನ್ನ ಕಣ್ಣನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಅಕ್ಕ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ನಾನು ಮಾತ್ರ ಅದೇ ಅರ್ಥದಲ್ಲಿ ಹೇಳಿದ್ದು. ಬಾ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸದ್ಗುಣ ಬರ್ತಾನೆ. ಬಂದ ತಕ್ಷಣ ತಗೊಳ್ಳಿ ರೋಸು ಅಂತ ಹೇಳಿ ಕೊಡ್ತಾ ಇರ್ತಾನೆ. ನಿನ್ನ ರೋಸ್ ನನಗೆ ಬೇಕಾಗಿಲ್ಲ, ನೀನೇನಾದರೂ ರೋಸ್ ಕೊಡೋದಕ್ಕೆ ಬಂದರೆ ಅದನ್ನು ನೀನು ಹೆಣದ ಮೇಲೆ ಇಟ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಏನೋ ನೀವು ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ಬೇಬಿ, ಏನು ಇದು ಅಂತ ಹೇಳಿದಾಗ, ತಗೊಳ್ಳಿ ಜ್ಯೂಸ್ ಕುಡೀರಿ, ನನಗೆ ಜ್ಯೂಸ್ ಬೇಡ, ಮೊದಲು ನೀವು ರೋಸ್ ತಗೊಳ್ಳಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಮೊದಲು ನೀವು ಜ್ಯೂಸ್ ಕೊಡಿದ್ರೆ ನಾನು ರೋಸ್ ತಗೋತೀನಿ ಅಂತ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳಿ ಜ್ಯೂಸನ್ನು ತಗೊಂಡು ರೋಸನ್ನ ಅದರೊಳಗಡೆ ಇಟ್ಬಿಡ್ತಾಳೆ.
ಅದನ್ನ ನೋಡ್ಬಿಟ್ಟು ಅವನಿಗೆ ಕೋಪ ಬರುತ್ತೆ. ಏನಿದು ನೀವು ಹೀಗೆ ಮಾಡಿಬಿಟ್ರಿ ಅಂತ ಹೇಳ್ತಾ ಇರ್ತಾನೆ. ಸುಮ್ಮನೆ ಹಾಗೆ ಬನ್ನಿ ಹೋಗೋಣ ಅಂತ ಹೋಗ್ತಾ ಇರ್ಬೇಕಿದ್ರೆ ನಿಂತ್ಕೊಳ್ಳಿ ಅಂತ ಹೇಳಿದಾಗ, ಯಾಕಕ್ಕ ಇವನು ಹೀಗೆಲ್ಲ ಆಡ್ತಾ ಇದ್ದಾನೆ, ಅದು ಅವನ್ನ ಹೇಗೋ ನಾನು ಮ್ಯಾನೇಜ್ ಮಾಡ್ತೀನಿ, ನೀನು ಸುಮ್ಮನೆ ಇರ್ಕಂತ ಹೆದರ್ಕೋಬೇಡ ಅಂತ ಹೇಳ್ತಾನೆ. ನೋಡಿ ನೆಕ್ಸ್ಟು ಸ್ಟೇಜ್ ಪರ್ಫಾರ್ಮೆನ್ಸು ಈ ಜೋಕರ್ದೆ, ನೀವೇ ಹೋಗಿ ಪರ್ಫಾರ್ಮ್ ಮಾಡಬೇಕು. ಅಯ್ಯೋ ಅಕ್ಕ ಪರ್ಫಾರ್ಮೆನ್ಸ್ ಅಂತ ಎಲ್ಲ ಹೇಳ್ತಾ ಇದ್ದಾನೆ, ನನಗೇನು ಬರಲ್ಲ ಅಕ್ಕ. ಅಯ್ಯೋ ಈ ಸದ್ಗುಣನೇ ಮ್ಯಾನೇಜ್ ಮಾಡಿದ್ದೀನಿ ಅಂದಮೇಲೆ ಅದನ್ನು ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ವಾ, ನಡಿಯೇ ನೀನು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಬರ್ತಾರೆ. ಇವಾಗ ನಾನು ಸ್ಟೇಜಿಂದ ಇಳಿದುಬಿಟ್ಟು ಹೋಗ್ಬಿಡ್ಲಾ ಅಂತ ಹೇಳಿದಾಗ, ಅಯ್ಯೋ ನೀನು ಹೀಗೆ ತಾನೇ ಮರ್ಯಾದೆಲ್ಲ ಕಳೆಯೋದು, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಹೋಗು. ಹೌದೌದು ಹೀಗೆಲ್ಲ ಹೇಳ್ತಾ ಇರ್ತೀರ ಅಲ್ವಾ ನೀವು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ಕೂಡ ಸ್ಟೇಜಿಂದ ಕೆಳಗಡೆ ಇಳಿದು ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ಈ ಕಡೆ ಜೋಕರ್ ವೇಷ ಹಾಕೊಂಡು ಬರ್ತಾ ಇರಬೇಕಿದ್ರೆ ಮಕ್ಕಳೆಲ್ಲ ಅವಳನ್ನ ಹೇಳ್ಕೊಂಡು ಹೋಗಿ ಜೋಕರ್ ಅಂತ ಹೇಳಿ ಕುಣಿತಾ ಇರ್ತಾರೆ. ಗೌರಿ ಇದನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾಳೆ. ಇದೇನಿದು ಈ ಜೋಕರ್ ವೇಷದಲ್ಲಿರೋದು ನಮ್ಮ ಅಮ್ಮನ ಥರ ಅನ್ನಿಸ್ತಾ ಇದೆಯಲ್ಲ ಅಂತ ಹೇಳಿ ನಿಂತಿರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಕವಿ ಬರ್ತಾನೆ. ಬಂದ ತಕ್ಷಣ ಅದಕ್ಕೆ ಅದೇನು ನೀವು ಆ ಜೋಕರ್ ವೇಷದಲ್ಲಿರೋ ನಿಮ್ಮ ಅಮ್ಮ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಮ ಅನುಮಾನ ನಿಜಾನೇ, ಅವರು ನಿಮ್ಮ ಸಂತೋಷನ ನೋಡಬೇಕು ಅಂತ ಹೇಳಿದ್ರು, ಅದಕ್ಕೆ ಅವ್ರನ್ನಗೆ ನಿಜವಾಗ್ಲೂ ಬರಬೇಕಾಗಿರೋ ಜೋಕರ್ ಅವ್ರನ್ನ ತಪ್ಪಿಸಿ ಅವ್ರ ಜಾಗಕ್ಕೆ ಇವ್ರನ್ನ ಕರೆಸಿದ್ದೀನಿ. ಕವಿಯವರೇ ನೀವು ಮಾಡಿರೋ ಎಡವಟ್ಟಿಂದ ಅಮ್ಮಗೆ ಎಂತ ತೊಂದರೆ ಆಗುತ್ತೆ ಅಂತ ಗೊತ್ತಾ ಅಂತ ಹೇಳಿದಾಗ, ತಾಯಿ ಪ್ರೀತಿ ಮಾತ್ರ ಕಾಣಿಸ್ತು, ಅದಕ್ಕೆ ಮತ್ತೇನು ಕಾಣಿಸ್ಲಿಲ್ಲ ನನಗೆ, ಅವ್ರು ನಿಮ್ಮ ಸಂತೋಷನ ನೋಡ್ಕೊಂಡು ಹೊರಟ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಅವಳು ಕೂಡ ತುಂಬಾ ಬೇಜಾರು ಮಾಡ್ಕೋತಾಳೆ. ಈ ಕಡೆ ಇವಾಗ ಸದ್ಗುಣ ಬಂದು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿಬಿಡ್ತಾನೆ, ಇವಾಗ ಜೋಕರ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ಬಂದು ನಿಂತ್ಕೊಂಡಿರ್ತಾಳೆ. ಅಯ್ಯೋ ಏನು ಪರ್ಫಾರ್ಮ್ ಮಾಡಲಿ, ಏನು ಮಾಡೋದಕ್ಕೂ ಬರ್ತಾ ಇಲ್ವಲ್ಲ ಅಂತ ಹೇಳಿ ಸುಮ್ಮನೆ ನಿಂತಿರ್ಬೇಕಿದ್ರೆ ಅವ್ರ ಅಕ್ಕ ಬಂದು ಐಸ್ ಕ್ಯೂಬ್ಸ್ನ ತಂದುಬಿಟ್ಟು ಅವಳು ಬಟ್ಟೆ ಒಳಗಡೆ ಹಾಕ್ಬಿಡ್ತಾಳೆ. ಆಗ ಅವಳು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಗೌರಿಗೆ ಇದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆ ನೋಡ್ತಾ ಅವ್ರ ಅಮ್ಮ ಕೆಳಗಡೆ ಬಿದ್ದುಬಿಡ್ತಾಳೆ. ಇವಳು ಅಮ್ಮ ಅಂತ ಹೇಳಿ ಓಡೋಗಿ ತಪ್ಕೋತಾಳೆ. ಎಲ್ಲರೂ ಕೂಡ ಶಾಕಿಂದ ನೋಡ್ತಾ ಇರ್ತಾರೆ. ಅಮ್ಮ ಏನಮ್ಮ ಇದೆಲ್ಲ ಅಂತ ಹೇಳಿದಾಗ, ನೀನು ಸಂತೋಷ ನೋಡೋದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಗೌರಿ, ಬೇಕಿದ್ರೆ ಇವತ್ತೇ ನನ್ನ ಜೀವ ಹೋದರೂ ನನಗೇನು ಬೇಜಾರಿಲ್ಲ, ಮಹಾರಾಣಿ ಥರ ಇರೋದು ನಿನ್ನನ್ನು ನೋಡಿ ನಂಗೆ ಸಂತೋಷ ಆಯಿತು ಅಂತ ಹೇಳಿ ತಪ್ಕೊಂಡು ಅಳ್ತಾ ಇರ್ತಾಳೆ. ಇದನ್ನು ಕನಸಾಗಿ ಕಂಡುಬಿಡ್ತಾಳೆ. ಈ ಕಡೆ ನೋಡಿದ್ರೆ ವಿವೇಕ್ ಅವಳನ್ನ ಎಬ್ಬಿಸಿ, ಏನು ಎಲ್ಲರೂ ಖುಷಿಯಿಂದ ನಗ್ತಾ ಇರಬೇಕಿದ್ರೆ ಕಣ್ಣೀರು ಹಾಕೊಂಡು ಕೂತಿದ್ಯಾ, ಎಲ್ಲರೂ ನಗ್ತಾ ಇರಬೇಕಿದ್ರೆ ಇವಳು ಅಳ್ತಾ ಇರಬೇಕಿದ್ರೆ ಎಲ್ಲರೂ ನಗೋ ಥರ ಮಾಡಿಬಿಡ್ತಾಳೆ ಅಂತ ಹೇಳಿದಾಗ, ಹೌದೌದು ನಿಮಗೆ ಅವ್ರು ಪರ್ಫಾರ್ಮ್ ಮಾಡ್ತಾ ಇರೋದಕ್ಕೆ ನಗು ಬರ್ತಾ ಇದೆ, ಆದರೆ ಅವ್ರ ಹೊಟ್ಟೆಲಿರೋ ಸಂಕಟ ಕಣ್ಣೀರು ನನಗೆ ಕಾಣಿಸ್ತಾ ಇದೆ, ಆದರೆ ಅವ್ರು ಬಂದಿರೋದು ನಮ್ಮೆಲ್ಲರನ್ನು ನಗಿಸ್ಬೇಕು ಅಂತ ಹೇಳಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅದೇ ಟೈಮಿಗೆ ಅವ್ರ ತಾತ ನಿಂತ್ಕೊಳ್ಳಿ ಅಂತ ಹೇಳಿ ಜೋರಾಗಿ ಕಿರ್ಚ್ಬಿಡ್ತಾರೆ. ಆಗ ಇವ್ರಿಗೆಲ್ಲ ಶಾಕು, ಗೊತ್ತಾಗ್ಬಿಡ್ತೇನೋ ಅಂತ ಹೇಳ್ಬಿಟ್ಟು. ಆಗ ನೋಡಿ ಇವತ್ತು ನಮ್ಮ ಮೊಮ್ಮಗೊಂದು ರಿಸೆಪ್ಷನು ತುಂಬ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಸಂತೋಷವಾಗಿರೋದಕ್ಕೆ ಕಾರಣ ನೀವು ಕೂಡ, ನೀವು ಮಾಡಿರೋ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಶಾಕಲ್ಲೇ ನೋಡ್ತಾ ಇರ್ತಾರೆ. ಆಗ ಗೌರಿ ಕೈಲಿ ದುಡ್ಡನ್ನು ಕೊಡೋದಕ್ಕೆ ಹೇಳ್ತಾರೆ. ಅಮ್ಮ ಈ ದುಡ್ಡನ್ನು ನೀನು ಮಾಡಿರೋ ಪರ್ಫಾರ್ಮೆನ್ಸಿಗೆ ಅನ್ಕೋಬೇಡ, ಅಥವಾ ನಮ್ಮ ಹತ್ರ ದುಡ್ಡಿದೆ ಅಂತಲ್ಲ, ಗೌರವಧನ ಆಗಿ ಕೊಡ್ತಾ ಇದ್ದೀವಿ ತಗೋಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವಳು ಕೂಡ ಕಣ್ಣೀರು ಹಾಕೊಂಡೇ ತಗೋತಾಳೆ. ಈ ಕಡೆ ನೋಡಿದ್ರೆ ಮೋನಿಕಾ ಜ್ಯೂಸ್ ಬಾಟ್ಲನ್ನ ತೊಗೊಂಡೋಗ್ಬೇಕಾದ್ರೆ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅಯ್ಯೋ ಇದೇನು ಬಿದ್ದೆ ಹೋಯ್ತಲ್ಲ ಅಂತ ಹೇಳಿ ನೋಡ್ತಾ ಇರ್ತಾಳೆ. ಗೌರಿ ಅದೇ ಟೈಮಿಗಳು ನೋಡ್ಬಿಟ್ಟು, ಇದು ಮೋನಿಕಾ ಅಕ್ಕ ಥರ ಇದೆಯಲ್ಲ ಅಂತ ಹೇಳಿ ಹತ್ರ ಬರ್ತಾ ಇರ್ತಾಳೆ. ಅಷ್ಟರೊಳಗಡೆ ಅವಳು ಮಾಸ್ಕ್ ತೆಗೆದು ಜ್ಯೂಸ್ ಬಾಟ್ಲೆಲ್ಲ ಎತ್ತಾ ಇರ್ತಾಳಲ್ವ, ಮಾಸ್ಕ್ ಹಾಕೊಂಡ್ಬಿಡ್ತಾಳೆ. ಇವಳು ಕೂಡ ಹತ್ರಕ್ಕೆ ಬರ್ತಾಳೆ. ಇದಿಷ್ಟು ಭಾನುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.